Welcome to Mane Pata. If you like our videos, please subscribe our channel. ಇಂದಿನ ಈ ವಿಡಿಯೋದಲ್ಲಿ 5ನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ 8 ಉದ್ದ ಇದರ 8.1 ಮತ್ತು 8.2ರ ಅಭ್ಯಾಸ ಲೆಕ್ಕಗಳನ್ನು ವಿವರಣೆ ಸಹಿತ ತಿಳಿದುಕೊಳ್ಳುವ ಮಕ್ಕಳೇ. ಉದ್ದದ ಕೆಲವು ಆದರ್ಶ ಮಾನಗಳನ್ನು ಇಲ್ಲಿ ಬರೆದಿದ್ದೇನೆ ನೋಡಿ. 1 ಸೆಂಟಿಮೀಟರ್ ಅಂದರೆ 10 ಮಿಲಿಮೀಟರ್, 1 ಮೀಟರ್ ಅಂದರೆ 100 ಸೆಂಟಿಮೀಟರ್, ಹಾಗೆ 1 ಕಿಲೋಮೀಟರ್ ಅಂದರೆ 1000 ಮೀಟರ್. 8.1ರ ಅಭ್ಯಾಸದಲ್ಲಿ ಮೌಖಿಕ ಲೆಕ್ಕಗಳನ್ನು ಮಾಡುವ. 1 ಸೆಂಟಿಮೀಟರಿಗೆ ಎಷ್ಟು ಮಿಲಿಮೀಟರ್ಗಳು? 1 ಸೆಂಟಿಮೀಟರಿಗೆ 10 ಮಿಲಿಮೀಟರ್ಗಳು. ಆಯಿತಾ? 1 ಮೀಟರಿಗೆ ಎಷ್ಟು ಸೆಂಟಿಮೀಟರ್ಗಳು? 1 ಮೀಟರ್ ಆಗಬೇಕಾದ್ರೆ ಎಷ್ಟು ಸೆಂಟಿಮೀಟರ್ಗಳನ್ನು ಹಾಕಬೇಕು? 100 ಸೆಂಟಿಮೀಟರ್ಗಳನ್ನು ಹಾಕಿದಾಗ ನಮಗೆ 1 ಮೀಟರ್ ಸಿಗುತ್ತೆ. ನೆಕ್ಸ್ಟ್ 1 ಕಿಲೋಮೀಟರಿಗೆ ಎಷ್ಟು ಮೀಟರ್ಗಳು? 1 ಕಿಲೋಮೀಟರಿಗೆ 1000 ಮೀಟರ್ಗಳು. ಅರ್ಧ ಕಿಲೋಮೀಟರ್ ಎಷ್ಟು ಮೀಟರಿಗೆ ಸಮ? ಅರ್ಧ ಕಿಲೋಮೀಟರ್ 500 ಮೀಟರಿಗೆ ಸಮ. ಹಾಗೆ 3/4 ಕಿಲೋಮೀಟರ್ ಎಷ್ಟು ಸೆಂಟಿಮೀಟರಿಗೆ ಸಮ? ನೋಡಿ, 1 ಮೀಟರ್ ಅಂದರೆ 100 ಸೆಂಟಿಮೀಟರ್ ಆಗುತ್ತಲ್ವಾ? ಹಾಗೆ 3/4 ಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರ್ ಆಗುತ್ತೆ? 75 ಸೆಂಟಿಮೀಟರ್ಗೆ ಸಮ. ಮೇನಲ್ಲಿ ಈ ಕೆಳಗಿನವುಗಳನ್ನು ಬಿಡಿಸಿ. ಮೊದಲನೇ ನೋಡಿ, 573 ಸೆಂಟಿಮೀಟರ್ಗಳನ್ನು ಮೀಟರಿಗೆ ಪರಿವರ್ತಿಸಿ. ಹಾಗಾದರೆ 573 ಸೆಂಟಿಮೀಟರ್ ಎಷ್ಟು ಮೀಟರಿಗೆ ಸಮ? ಏನು ಮಾಡಬೇಕು? ಒರೆ ಗುಣಾಕಾರ ಮಾಡುವ. ನೋಡಿ, 573 ಭಾಗಿಸು ಎಷ್ಟು? 100. ಈಗ 100ರಲ್ಲಿ 573 ಭಾಗಿಸುವ ಮಕ್ಕಳೇ. 100 ಎಷ್ಟಲಿ? 573 105 500 ಎಷ್ಟು ಉಳಿಯುತ್ತೆ? 3ರಲ್ಲಿ 0 ಕಳೆದ್ರೆ 3, 7ರಲ್ಲಿ 0 ಕಳೆದ್ರೆ 7. ಇಲ್ಲೊಂದು ಬಿಂದು ಹಾಕುವ. ಬಿಂದು ಹಾಕಿದಾಗ ಇಲ್ಲಿ 1 0ನ ತಗೊಳ್ಳುವ. 700 0 ಕಳೆ 0 0, 3 ಕಳೆ 0 3, 7 ಕಳೆ 7 0. ಈಗ ಒಂದು ಬಿಂದು ಹಾಕಿದ ನಂತರ ಎಷ್ಟು ಬೇಕಾದರೂ ಸ್ಟೆಪ್ಸಲ್ಲಿ 0ಗಳನ್ನು ಪಡ್ಕೊಳ್ಬೋದು. ಸರಿ, 100 3 300. ಹಾಗಾದರೆ ಶೇಷ ಎಷ್ಟು ಸಿಕ್ತು ನಮಗೆ? 0. ಹಾಗಾದರೆ ಮಕ್ಕಳೇ, 573 ಸೆಂಟಿಮೀಟರ್ ಎಷ್ಟು ಮೀಟರಿಗೆ ಸಮ? 5.73 ಮೀಟರಿಗೆ ಸಮ. 1378 ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿ. ಏನು ಮಾಡಬೇಕು? ಇಲ್ಲಿರುವಂಥ ಈ ಮೀಟರನ್ನು ಕಿಲೋಮೀಟರ್ಗಳಾಗಿ ಪರಿವರ್ತನೆ ಮಾಡಬೇಕು. 1 ಕಿಲೋಮೀಟರ್ ಅಂದರೆ ಮೀಟರ್. ಅದೇ ರೀತಿ ಎಷ್ಟು ಕಿಲೋಮೀಟರ್ ಅಂದರೆ 1378 ಮೀಟರ್ ಅಂದರೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಪುನಃ ಏನು ಮಾಡುವ? ಒರೆ ಗುಣಾಕಾರ ಮಾಡುವ. 1378 ಭಾಗಿಸು 1000. ಇವಾಗ ಭಾಗಿಸುವ ಮಕ್ಕಳೇ. 1000 ಭಾಗಿಸು 1378. 1001 1000. 8 ಕಳೆ 0 8 7 3, 1 ಕಳೆ 1 0 ಬರುತ್ತೆ. ಇವಾಗ ಏನು ಮಾಡುವ? ಇಲ್ಲೊಂದು ಬಿಂದು ಹಾಕ್ಕೊಳ್ವ, ಇಲ್ಲಿ 0 ಹಾಕ್ಕೊಳ್ವ. 1003 3000 0 8 7. ಒಂದು ಬಿಂದು ಹಾಕಿದ ನಂತರ ಮತ್ತೊಂದು 0 ಹಾಕ್ಕೊಳ್ವ. 1007 7000 0 0 8, ಇಲ್ಲಿ 7ರಲ್ಲಿ 7 ಕಳೆದ್ರೆ 0. ಪುನಃ ಇಲ್ಲೊಂದು 0 ಹಾಕ್ಕೊಳ್ವ. 1008 8000. ಶೇಷ ಎಷ್ಟು ಸಿಕ್ತು ನಮಗೆ? 0. ಹಾಗಾದರೆ 1378 ಮೀಟರ್ ಅಂದರೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 1.378 ಕಿಲೋಮೀಟರ್ ಆಗುತ್ತೆ. ಮೂರನೇದು, 1515 ಸೆಂಟಿಮೀಟರ್ಗಳನ್ನು ಮಿಲಿಮೀಟರ್ಗಳಾಗಿ ಪರಿವರ್ತಿಸಿ. 1 ಸೆಂಟಿಮೀಟರ್ ಅಂದರೆ ಎಷ್ಟು ಮಿಲಿಮೀಟರ್? 10 ಮಿಲಿಮೀಟರ್ ಆಯಿತು. ಹಾಗಾದರೆ 1515 ಸೆಂಟಿಮೀಟರ್ ಎಷ್ಟು ಮಿಲಿಮೀಟರ್ ಆಗುತ್ತೆ ನೋಡುವ. ಇಲ್ಲಿ ನೋಡಿ, 10 ಗುಣಿಸು 1515. 0 1 5 1 1 1 1 5 1 1 1 ಎಷ್ಟಾಯಿತು? 15150 ಮಿಲಿಮೀಟರ್. ಹಾಗಾದರೆ 1515 ಸೆಂಟಿಮೀಟರ್ ಸಮ 15150 ಮಿಲಿಮೀಟರ್. ನಾಲ್ಕನೇದು ನೋಡಿ, ರಾಧೆಯ ಶಾಲೆಯು ಅವಳ ಮನೆಯಿಂದ 2450 ಮೀಟರ್ ದೂರದಲ್ಲಿದೆ. ಈ ದೂರವನ್ನು ಕಿಲೋಮೀಟರ್ನಲ್ಲಿ ಬರೆಯಿರಿ. ರಾಧೆಯ ಶಾಲೆಯು ಮನೆಯಿಂದ ಇರುವ ದೂರ ಎಷ್ಟಿದೆ? 2450 ಮೀಟರ್ ಇದೆ. ಏನನ್ನು ಕಂಡುಹಿಡಿಬೇಕು? ಇದೇ ದೂರವನ್ನು ಕಿಲೋಮೀಟರ್ನಲ್ಲಿ ಬರೀಬೇಕು. ಹಾಗಾದರೆ 1 ಕಿಲೋಮೀಟರ್ ಸಮ 1000 ಮೀಟರ್. 450 ಮೀಟರ್ ಅಂದರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ನೋಡುವ.
2450 ಭಾಗಿಸು 1000. 2450 ಉಳಿಯುತ್ತೆ. ಪುನಃ ಒಂದು ಬಿಂದು ಹಾಕೊಳ್ಳುವ, ಇಲ್ಲೊಂದು 0 ತಗೊಳ್ಳುವ. 1004 4500 ಉಳಿಯುತ್ತೆ. ಅಲ್ಲಿ ಬಿಂದು ಹಾಕಿದ ಕಾರಣ ಮತ್ತೊಂದು 0 ತಗೊಳ್ಳುವ. 1005 5000, ಶೇಷ 0. ಹಾಗಾದರೆ ರಾಧೆಯ ಶಾಲೆಯು ಮನೆಯಿಂದ ಇರುವ ದೂರ ಎಷ್ಟಾಯಿತು? 2 ಕಿಲೋಮೀಟರ್ 405 ಮೀಟರ್. 5ನೇದು, ಒಂದು ಖಾಲಿ ಜಾಗದ ಉದ್ದವು 15 ಮೀಟರ್ ಇದೆ. ಈ ಉದ್ದವನ್ನು ಸೆಂಟಿಮೀಟರ್ನಲ್ಲಿ ಬರೆಯಿರಿ. ಖಾಲಿ ಜಾಗವೊಂದರ ಉದ್ದ ಎಷ್ಟಿದೆ? 15 ಮೀಟರ್ ಇದೆ. ನಾವು ಅದನ್ನು ಸೆಂಟಿಮೀಟರ್ಗೆ ಪರಿವರ್ತಿಸಬೇಕು. ಸರಿ, 1 ಮೀಟರ್ ಸಮ 100 ಸೆಂಟಿಮೀಟರ್. ಹಾಗಾದರೆ 15 ಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರ್ ಆಗುತ್ತೆ? ಹಾಗಾದರೆ 15 × 100 ಮಾಡುವ. ಎಷ್ಟು ಬರುತ್ತೆ? 1500 ಬರುತ್ತೆ. 2 0, 1 15 15, 1500 ಸೆಂಟಿಮೀಟರ್. ಹಾಗಾದರೆ 15 ಮೀಟರ್ ಅಂದರೆ 1500 ಸೆಂಟಿಮೀಟರ್. ಇವಾಗ ಅಭ್ಯಾಸ 8.2ರ ಮೌಖಿಕ ಲೆಕ್ಕಗಳನ್ನು ನೋಡುವ. ಒಂದು ತಂತಿಯ ಉದ್ದ 3 ಮೀಟರ್ ಇದೆ. ಇಷ್ಟೇ ಉದ್ದದ 5 ತಂತಿಗಳ ಉದ್ದ ಎಷ್ಟು? ಒಂದು ತಂತಿಯ ಉದ್ದ 3 ಮೀಟರ್ ಇದೆ. ಹಾಗಾದರೆ 5 ತಂತಿಗಳ ಉದ್ದವನ್ನು ಕಂಡುಹಿಡಬೇಕು. 3 × 5 ಮಾಡುವ. 3 5 15. ಹಾಗಾದರೆ 5 ತಂತಿಗಳ ಉದ್ದ ಎಷ್ಟು? 15 ಮೀಟರ್. 50 ಮೀಟರ್ ಬಟ್ಟೆ ಇರುವ ಬಂಡಲಿನಿಂದ 15 ಮೀಟರ್ ಬಟ್ಟೆಯನ್ನು ಮಾರಲಾಗಿದೆ. ಉಳಿದಿರುವ ಬಟ್ಟೆಯ ಉದ್ದವೆಷ್ಟು? ಅಂತಹ ಬಂಡಲದು 50 ಮೀಟರ್ ಬಟ್ಟೆ ಇರುವಂತಹ ಬಂಡಲ್. ಅದರಿಂದ ಎಷ್ಟು ಮೀಟರ್ ಬಟ್ಟೆಯನ್ನು ಮಾರಾಟ ಮಾಡಲಾಗಿದೆ? 17 ಮೀಟರ್ ಬಟ್ಟೆಯನ್ನು ಮಾರಾಟ ಮಾಡಲಾಗಿದೆ. 10 ಮೀಟರ್ ಬಟ್ಟೆಯಿಂದ 17 ಮೀಟರ್ ಬಟ್ಟೆಯನ್ನು ಏನು ಮಾಡಿದ್ದಾರೆ? ಕತ್ತರಿಸಿ ತೆಗೆದಿದ್ದಾರೆ. ಅಂದರೆ ಕಳಿಬೇಕು. ಇಲ್ಲಿ 0ಯಲ್ಲಿ 7 ಕಳಿಲಿಕ್ಕಾಗೋದಿಲ್ಲ. ಅವಾಗ ಪಕ್ಕದ ಸ್ಥಾನದಿಂದ ಒಂದು ದಶಕ ತಗೊಳ್ಳುವ. 10 ಆಯಿತು. 10ರಿಂದ 7 ಕಳೆದ್ರೆ 3. ಇಲ್ಲಿ 4ರಲ್ಲಿ 1 ಕಳೆದ್ರು 3. ಹಾಗಾದರೆ ಉಳಿದ ಬಟ್ಟೆ ಉದ್ದ ಎಷ್ಟು? 33 ಮೀಟರ್. 24 ಮೀಟರ್ ಉದ್ದದ ಬಣ್ಣದ ಟೇಪನ್ನು 8 ವಿದ್ಯಾರ್ಥಿನಿಯರಿಗೆ ಸಮನಾಗಿ ಹಂಚಲಾಗಿದೆ. ಪ್ರತಿ ವಿದ್ಯಾರ್ಥಿನಿಗೆ ದೊರೆತ ಟೇಪಿನ ಉದ್ದವೆಷ್ಟು? ಬಣ್ಣದ ಟೇಪಿನ ಉದ್ದ 24 ಮೀಟರ್. ಹಂಚಲಾಗಿರುವ ವಿದ್ಯಾರ್ಥಿನಿಯರ ಸಂಖ್ಯೆ 8. ಹಾಗಾದರೆ ನಾವೇನನ್ನು ಕಂಡುಹಿಡಿಬೇಕು? ಪ್ರತಿ ವಿದ್ಯಾರ್ಥಿನಿಗೆ ದೊರೆತ ಟೇಪ್ನ ಉದ್ದವನ್ನು ಕಂಡುಹಿಡಿಬೇಕು. 24 ಭಾಗಿಸು 8. 8 1 8, 8 2 16, 8 3 24. ಹಾಗಾದರೆ ಪ್ರತಿ ವಿದ್ಯಾರ್ಥಿನಿಗೆ ದೊರೆತ ಟೇಪ್ನ ಉದ್ದ ಎಷ್ಟು? 3 ಮೀಟರ್. ನೋಡಿ, 9 ಮೀಟರ್ ಉದ್ದದಲ್ಲಿ ಎಷ್ಟು ಸೆಂಟಿಮೀಟರ್ಗಳಿವೆ? ಮೀಟರ್ ಅಂದರೆ 100 ಸೆಂಟಿಮೀಟರ್. 9 ಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರ್ ಆಗುತ್ತೆ? ಒರೆ ಗುಣಾಕಾರ ಮಾಡುವ. 9 × 100 ಸಮ 900 ಸೆಂಟಿಮೀಟರ್ಗಳಾಗುತ್ತೆ. 19 ಮೀಟರ್ ಉದ್ದದ ಮರದ ಪಟ್ಟಿ ಇದೆ. ಇದರಲ್ಲಿ 3 ಮೀಟರ್ ಉದ್ದದ 5 ತುಂಡುಗಳನ್ನು ಕತ್ತರಿಸಲಾಗಿದೆ. ಹಾಗಾದರೆ ಉಳಿದ ಮರದ ಪಟ್ಟಿಯ ಉದ್ದವೆಷ್ಟು? ಪಟ್ಟಿಯ ಉದ್ದ 19 ಮೀಟರ್ ಇದೆ. ಅದರಿಂದ ಕತ್ತರಿಸಲಾದ ಮರದ ತುಂಡುಗಳ ಉದ್ದ 3 ಮೀಟರ್. ಅಂದರೆ 3 ಮೀಟರ್ ಮರದ ತುಂಡನ್ನು ಕತ್ತರಿಸಿ ತೆಗೆಯಲಾಗಿದೆ. ಎಷ್ಟು ಪೀಸಸ್ಗಳನ್ನು ತೆಗೆಯಲಾಗಿದೆ ಅಂದರೆ 5 ತುಂಡುಗಳನ್ನು ತೆಗೆಯಲಾಗಿದೆ. ಮೊದಲಿಗೆ ಏನು ಮಾಡಬೇಕು? 3 ಮೀಟರ್ ಉದ್ದದ 5 ಮರದ ತುಂಡುಗಳನ್ನು ತೆಗೆದಿದ್ದಾರಲ್ವಾ? ಒಟ್ಟಿಗೆ ಎಷ್ಟಾಯಿತು? 3 5 15 ಆಯಿತು. ಹಾಗಾದರೆ ನಾವೇನನ್ನು ಕಂಡುಹಿಡಬೇಕು? ಉಳಿದ ಮರದ ಪಟ್ಟಿಯ ಉದ್ದ ಎಷ್ಟು? 19 ಮೀಟರ್ ಮರದ ಪಟ್ಟಿಯ ಉದ್ದದಲ್ಲಿ 15 ಮೀಟರ್ ಪಟ್ಟಿಯನ್ನು ತೆಗೆದಿದ್ದಾರೆ. ಹಾಗಾದರೆ 19 ಮೀಟರ್ನಿಂದ 15 ಮೀಟರನ್ನು ಕಳಿಬೇಕು. 9ರಲ್ಲಿ 5 ಕಳೆದ್ರೆ 4, 1ರಲ್ಲಿ 1 ಕಳೆದ್ರೆ 0. ಹಾಗಾದರೆ ಉಳಿದ ಮರದ ಪಟ್ಟಿಯ ಉದ್ದ ಎಷ್ಟು? 4 ಮೀಟರ್. ಸೆಕೆಂಡ್ ಮೇನಲ್ಲಿ ಮೊತ್ತ ಕಂಡು ಹಿಡಿಯಿರಿ ಅಂತ ಇದೆ ನೋಡಿ. ಕೂಡಿಸುವ. 22 ಮೀಟರ್ 71 ಸೆಂಟಿಮೀಟರ್ ಕೂಡಿಸು 14 ಮೀಟರ್ 30 ಸೆಂಟಿಮೀಟರ್ ಇದೆ. ಕೂಡಿಸೋಣ. 1 × 0 1, 7 × 3 10. ದಶಕ 1ನ್ನು ಮೀಟರಿಗೆ ತಗೊಳ್ಳುವ. 2 × 1 3, 3 × 4 7, 2 × 1 3. ಎಷ್ಟಾಯಿತು? 37 ಮೀಟರ್ 1 ಸೆಂಟಿಮೀಟರ್. 4 ಕಿಲೋಮೀಟರ್ 230 ಮೀಟರ್, 22 ಕಿಲೋಮೀಟರ್ 280 ಮೀಟರ್. ಕೂಡಿಸುವ. 0 × 0 0, 8 × 3 11ಕ್ಕೆ 1, ದಶಕ 1, 2 1 3 2 5. ಇಲ್ಲಿ 4 × 2 6, ಎರಡನ್ನ ಹಾಗೆ ಬರೆಯುವ. ಹಾಗಾದರೆ ಇಷ್ಟು 26 ಕಿಲೋಮೀಟರ್ 510 ಮೀಟರ್. ಥರ್ಡ್ ಮೇನಲ್ಲಿ ಇವುಗಳನ್ನು ಬಿಡಿಸಿ ಅಂತ ಇದೆ, ಅಂದರೆ ವ್ಯವಕಲಿಸಬೇಕು. 75 ಮೀಟರ್ 48 ಸೆಂಟಿಮೀಟರ್ನಿಂದ 68 ಮೀಟರ್ 35 ಸೆಂಟಿಮೀಟರನ್ನು ಕಳಿಬೇಕು. 8ರಲ್ಲಿ 5 ಕಳೆದ್ರೆ 3, 4ರಲ್ಲಿ 3 ಕಳೆದ್ರೆ 1. ಇಲ್ಲಿ 5ರಲ್ಲಿ 8 ಕಳಿಲಿಕ್ಕಾಗೋದಿಲ್ಲ. ಪಕ್ಕದ ಸ್ಥಾನದಿಂದ 1 ದಶಕ ತಗೊಳ್ಳುವ. ಇಲ್ಲಿ 6 ಉಳಿಯುತ್ತೆ. 15. 15ರಲ್ಲಿ 8 ಕಳೆದ್ರೆ 7. ಇಲ್ಲಿ 6ರಲ್ಲಿ 6 ಕಳೆದ್ರೆ 0. ಎಷ್ಟು ಉಳಿತು ನಮಗೆ? 7 ಮೀಟರ್ 13 ಸೆಂಟಿಮೀಟರ್ ಉಳಿತು.
17 ಕಿಲೋಮೀಟರ್ 650 ಮೀಟರ್ನಿಂದ 12 ಕಿಲೋಮೀಟರ್ 425 ಮೀಟರನ್ನು ಕಳಿಬೇಕು. ಇಲ್ಲಿ 0ಯಲ್ಲಿ 5 ಕಳಿಲಿಕ್ಕೆ ಆಗುದಿಲ್ಲ. ಪಕ್ಕದ ಸ್ಥಾನದಿಂದ 1 ದಶಕ ತಗೊಳ್ಳುವ. ಇಲ್ಲಿ 4 ಉಳಿಯುತ್ತೆ. 10ರಲ್ಲಿ 5 ಕಳೆದ್ರೆ 5, 4ರಲ್ಲಿ 2 ಕಳೆದ್ರೆ 2, 6ರಲ್ಲಿ 4 ಕಳೆದ್ರೆ 2, 7ರಲ್ಲಿ 2 ಕಳೆದ್ರೆ 5, 1ರಲ್ಲಿ 1 ಕಳೆದ್ರೆ 0. ಹಾಗಾದ್ರೆ ಎಷ್ಟು ಉಳಿತು? 5 ಕಿಲೋಮೀಟರ್ 225 ಮೀಟರ್. ಫೋರ್ತ್ ಮೇನ್ ಅನ್ನು ನೋಡಿ. ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಮೊದಲನೇದು, ಸೆಂಟಿಮೀಟರ್ ಉದ್ದದ ಸರಳ ರೇಖೆಯನ್ನು 3 ಸೆಂಟಿಮೀಟರ್ ಉದ್ದದ ಎಷ್ಟು ಸರಳ ರೇಖೆಗಳಾಗಿ ಮಾಡಬಹುದು? ಹಾಗಾದ್ರೆ ಏನು ಮಾಡುವ? 12 ಭಾಗಿಸು 3, 3 1 3 4. ಹಾಗಾದರೆ 3 ಸೆಂಟಿಮೀಟರ್ ಉದ್ದದ ಎಷ್ಟು ಸರಳ ರೇಖೆಯನ್ನಾಗಿ ಮಾಡಬಹುದು? 4 ಸರಳ ರೇಖೆಯನ್ನಾಗಿ ಮಾಡಬಹುದು. ಎರಡನೇದು, ರವಿಯು 3 ಮೀಟರ್ 60 ಸೆಂಟಿಮೀಟರ್ ಉದ್ದದ ಪ್ಯಾಂಟಿನ ಬಟ್ಟೆಯನ್ನು ಕೊಂಡುಕೊಂಡನು. ಅದರಲ್ಲಿ ತನ್ನ ತಮ್ಮನಿಗೆ 1 ಮೀಟರ್ 20 ಸೆಂಟಿಮೀಟರ್ ಉದ್ದದ ಬಟ್ಟೆಯನ್ನು ಕೊಟ್ಟನು. ಹಾಗಾದರೆ ರವಿಗೆ ಉಳಿದ ಪ್ಯಾಂಟಿನ ಬಟ್ಟೆ ಎಷ್ಟು? ಕೊಂಡುಕೊಂಡ ಪ್ಯಾಂಟಿನ ಬಟ್ಟೆ ಉದ್ದ ಎಷ್ಟು? 3 ಮೀಟರ್ 60 ಸೆಂಟಿಮೀಟರ್. ಆತ ತಮ್ಮನಿಗೆ ನೀಡಿದ ಬಟ್ಟೆಯ ಉದ್ದ ಎಷ್ಟು? 1 ಮೀಟರ್ 20. ರವಿಗೆ ಉಳಿದ ಪ್ಯಾಂಟಿನ ಬಟ್ಟೆಯ ಉದ್ದವನ್ನು ಕಂಡುಹಿಡಬೇಕು ಅಲ್ವಾ? ಹಾಗಾದರೆ 3 ಮೀಟರ್ 60 ಸೆಂಟಿಮೀಟರ್ನಿಂದ 1 ಮೀಟರ್ 20 ಸೆಂಟಿಮೀಟರನ್ನು ಕಳೆಯುವ. ನೋಡಿ, 0 - 0 0, 6 - 2 4. ಇಲ್ಲಿ 3ರಲ್ಲಿ 1 ಕಳೆದಾಗ ಎಷ್ಟು ಉಳಿಯುತ್ತೆ? 2. ಹಾಗಾದರೆ ರವಿಗೆ ಉಳಿದಂಥ ಪ್ಯಾಂಟಿನ ಬಟ್ಟೆಯ ಉದ್ದ ಎಷ್ಟು? 2 ಮೀಟರ್ 40 ಸೆಂಟಿಮೀಟರ್. ಜಾನು ಈ ರೀತಿ ಬಟ್ಟೆಗಳನ್ನು ಕೊಂಡುಕೊಂಡನು. ಶರ್ಟಿಗೆ 2 ಮೀಟರ್ 20 ಸೆಂಟಿಮೀಟರ್, ಪ್ಯಾಂಟಿಗೆ 1 ಮೀಟರ್ 20 ಸೆಂಟಿಮೀಟರ್ ಮತ್ತು ಕೋಟಿಗೆ 4 ಮೀಟರ್ 80 ಸೆಂಟಿಮೀಟರ್. ಹಾಗಾದರೆ ಅವನು ಕೊಂಡ ಬಟ್ಟೆಯ ಉದ್ದವೆಷ್ಟು? ಜಾನ್ ಕೊಂಡುಕೊಂಡ ಬಟ್ಟೆಗಳ ಪ್ರಮಾಣ ನೋಡಿ. ಶರ್ಟಿಗೆ 2 ಮೀಟರ್ 20 ಸೆಂಟಿಮೀಟರ್, ಪ್ಯಾಂಟಿಗೆ 1 ಮೀಟರ್ 20 ಸೆಂಟಿಮೀಟರ್, ಕೋಟಿಗೆ 4 ಮೀಟರ್ 80 ಸೆಂಟಿಮೀಟರ್ ಅನ್ನು ಕೊಂಡುಕೊಳ್ತಾನೆ. ಹಾಗಾದರೆ ಅವನು ಕೊಂಡುಕೊಂಡ ಬಟ್ಟೆಯ ಉದ್ದ ಎಷ್ಟು ಅನ್ನೋದನ್ನು ನೋಡಬೇಕು. ಅವಾಗ ಇವೆಲ್ಲವುಗಳನ್ನು ಕೂಡ್ಕೊಳ್ಳೋ ಮಕ್ಕಳೇ. 2 ಮೀಟರ್ 20 ಸೆಂಟಿಮೀಟರ್, 1 ಮೀಟರ್ 20 ಸೆಂಟಿಮೀಟರ್, 4 ಮೀಟರ್ 80 ಸೆಂಟಿಮೀಟರ್ ಇವುಗಳನ್ನು ಕೂಡುವ. 0 2 2 4, 4 × 8, 12ಕ್ಕೆ 2 ದಶಕ 1, 3 3 1 4 4 4 8. ಹಾಗಾದರೆ ಆತನು ಕೊಂಡುಕೊಂಡ ಒಟ್ಟು ಬಟ್ಟೆಯ ಉದ್ದ ಎಷ್ಟು? 8 ಮೀಟರ್ 20 ಸೆಂಟಿಮೀಟರ್. ಒಂದು ಫ್ರಾಕ್ ಹೊಲಿಯಲು 2 ಮೀಟರ್ 80 ಸೆಂಟಿಮೀಟರ್ ಬಟ್ಟೆ ಬೇಕು. ಅದೇ ಅಳತೆಯ 12 ಫ್ರಾಕ್ಗಳನ್ನು ಹೊಲಿಯಲು ಬೇಕಾಗುವ ಬಟ್ಟೆ ಎಷ್ಟು? ಒಂದು ಫ್ರಾಕ್ ಹೊಲಿಯಲು ಬೇಕಾಗುವ ಬಟ್ಟೆ ಉದ್ದ 2 ಮೀಟರ್ 80 ಸೆಂಟಿಮೀಟರ್. ಹೊಲಿಯಬೇಕಾಗಿರುವ ಫ್ರಾಕ್ಗಳ ಸಂಖ್ಯೆ ಎಷ್ಟು? 12. ಹಾಗಾದರೆ 12 ಫ್ರಾಕ್ಗಳನ್ನು ಹೊಲಿಯಲು ಬೇಕಾಗುವ ಬಟ್ಟೆಯನ್ನು ನಾವೇನು ಮಾಡಬೇಕು? 2 ಮೀಟರ್ 80 ಸೆಂಟಿಮೀಟರಿಗೆ 12ನ್ನು ಗುಣಿಸಬೇಕು. 0 2 8 16 6 ದಶಕ 1, 2 2 4 1 5, 1 0 0, 1 8 8, 1 2 2, 0 6 8 × 5 13ಕ್ಕೆ 3 ದಶಕ 1, 2 1 3. ಎಷ್ಟು ಸ್ಥಾನ ಆದ ನಂತರ ಬಿಂದು ಇದೆ ಮಕ್ಕಳೇ? 2 ಸ್ಥಾನ ಆದ ನಂತರ ಬಿಂದು ಇದೆ ಅಲ್ವಾ? ಅದೇ ರೀತಿ ಇಲ್ಲೂ ಕೂಡ 2 ಸ್ಥಾನ ಆದ ನಂತರ ಬಿಂದುವನ್ನು ಹಾಕ್ಕೊಳ್ಳುವ. ಹಾಗಾದರೆ 12 ಫ್ರಾಕ್ಗಳನ್ನು ಹೊಲಿಯಲು ಬೇಕಾಗಿರುವ ಬಟ್ಟೆ ಎಷ್ಟು? 33 ಮೀಟರ್ 60 ಸೆಂಟಿಮೀಟರ್. ಐದನೇದು, 6 ಜೊತೆ ಜುಬ್ಬ ಮತ್ತು ಪೈಜಾಮ ಹೊಲಿಯಲು 33 ಮೀಟರ್ ಬಟ್ಟೆ ಬೇಕು. ಹಾಗಾದರೆ ಒಂದು ಜೊತೆ ಬೇಕಾಗುವ ಬಟ್ಟೆ ಎಷ್ಟು? ಭಾಗಿಸು 33. ನೋಡಿ, 6 ಎಷ್ಟಲ 30, 6 5 30. ಎಷ್ಟು ಉಳಿಯುತ್ತೆ ಇಲ್ಲಿ? 3. ಅವಾಗ ಬಿಂದು ಹಾಕ್ಕೊಳ್ಳುವ, 0 ತಗೊಳ್ಳುವ. 6 ಎಷ್ಟಲ 30, 6 5 30, ಶೇಷ 0. ಹಾಗಾದರೆ ಒಂದು ಜೊತೆ ಜುಬ್ಬ ಪೈಜಾಮ ಹೊಲಿಯಲು ಬೇಕಾಗುವ ಬಟ್ಟೆ ಪ್ರಮಾಣ ಎಷ್ಟು? 5 ಮೀಟರ್ 5 ಸೆಂಟಿಮೀಟರ್. ತಂತಿಯ 8 ಬಂಡಲುಗಳಿವೆ. ಈ ಎಲ್ಲ ಬಂಡಲುಗಳ ತಂತಿಯ ಒಟ್ಟು ಉದ್ದ 204 ಮೀಟರ್. ಹಾಗಾದರೆ ಪ್ರತಿಯೊಂದು ಬಂಡಲ್ನಲ್ಲಿರುವ ತಂತಿಯ ಉದ್ದವೆಷ್ಟು? ತಂತಿಯ ಬಂಡಲ್ಗಳ ಸಂಖ್ಯೆ ಎಷ್ಟಿದೆ? 8 ಮೀಟರ್ ಇದೆ. ಇನ್ನು ನೋಡಿ, ಎಲ್ಲ ಬಂಡಲ್ಗಳಿರುವಂತಹ ತಂತಿಯ ಉದ್ದ ಎಷ್ಟು? 204 ಇದೆ. ನಾವೇನನ್ನು ಕಂಡುಹಿಡಬೇಕು? ಪ್ರತಿಯೊಂದು ಬಂಡಲ್ನಲ್ಲಿರುವಂಥ ತಂತಿಯ ಉದ್ದವನ್ನು ಕಂಡುಹಿಡಬೇಕು. ಏನು ಮಾಡುವ? ಭಾಗಿಸುವ ಮಕ್ಕಳೇ. 8 ಭಾಗಿಸು 204. 8 ಎಷ್ಟಲ 20, 8 2 16. ಇಲ್ಲಿ 0 6 ಕಳಿಲಿಕ್ಕೆ ಆಗೋದಿಲ್ಲ. ಪಕ್ಕದ ಸ್ಥಾನದಿಂದ 1 ದಶಕ ತಗೊಳ್ಳುವ. ಇಲ್ಲಿ 1 ಉಳಿಯುತ್ತೆ. 10ರಲ್ಲಿ 6 ಕಳೆದ್ರೆ 4. ಈ 4ನ್ನು ಕೆಳ ತೊಗೊಂಡು ಬರುವ. ಇಲ್ಲಿ 1ರಲ್ಲಿ 1 ಕಳೆದ್ರೆ 0. ಓಕೆ, 44 ಆಯಿತು. 8 ಎಷ್ಟಲ 44, 8 5 40. ಇಲ್ಲಿ 4ರ 0 ಕಳೆದ್ರೆ 4. ಇವಾಗ ಬಿಂದು ಹಾಕುವ. ಇಲ್ಲಿ 0 ತಗೊಳ್ಳುವ. 8 ಎಷ್ಟಲ 40, 8 5 40, ಶೇಷ 0. ಹಾಗಾದರೆ ಪ್ರತಿಯೊಂದು ಬಂಡಲ್ನಲ್ಲಿರುವ ತಂತಿಯ ಉದ್ದ ಎಷ್ಟಿತ್ತು? 25 ಮೀಟರ್
5 ಸೆಂಟಿಮೀಟರ್ ಇತ್ತು. 7ನೇದು, ಒಂದು ಮೇಜಿನ ಎತ್ತರವು 1 ಮೀಟರ್ 25 ಸೆಂಟಿಮೀಟರ್ ಇದೆ. ಒಂದು ಸ್ಟೂಲಿನ ಎತ್ತರವು ಮೇಜಿನ ಎತ್ತರಕ್ಕಿಂತ 50 ಸೆಂಟಿಮೀಟರ್ ಕಡಿಮೆ ಇದೆ. ಹಾಗಾದರೆ ಸ್ಟೂಲಿನ ಎತ್ತರವೆಷ್ಟು? ಒಂದು ಮೇಜಿನ ಎತ್ತರ 1 ಮೀಟರ್ 25 ಸೆಂಟಿಮೀಟರ್ ಇದೆ. ಸ್ಟೂಲಿನ ಎತ್ತರ ಮೇಜಿನ ಎತ್ತರಕ್ಕಿಂತ ಎಷ್ಟು ಕಡಿಮೆ ಇದೆ? 50 ಸೆಂಟಿಮೀಟರ್ನಷ್ಟು ಕಡಿಮೆ ಇದೆ. ನಾವೇನು ಮಾಡಬೇಕು? ಮೇಜಿನ ಎತ್ತರದಿಂದ ಸ್ಟೂಲು ಮೇಜಿನ ಎತ್ತರಕ್ಕಿಂತ ಎಷ್ಟು ಕಡಿಮೆ ಇದೆ ಅಲ್ವಾ, ಅದನ್ನು ಕಳಿಬೇಕು. ಇಲ್ಲಿ ಕಳೆದಾಗ 5 × 0 5. ಇಲ್ಲಿ 2ರಲ್ಲಿ 5 ಕಳಿಲಿಕ್ಕೆ ಆಗೋದಿಲ್ಲ. ಪಕ್ಕದ ಸ್ಥಾನದಿಂದ ಒಂದು ದಶಕ ತಗೊಳ್ಳುವ. 12 ಆಯಿತು. 12ರಲ್ಲಿ 5 ಕಳೆದ್ರೆ 7. ಹಾಗಾದರೆ ಸ್ಟೂಲಿನ ಎತ್ತರವು ಮೇಜಿನ ಎತ್ತರಕ್ಕಿಂತ ಎಷ್ಟು ಕಡಿಮೆ ಇತ್ತು? 50 ಸೆಂಟಿಮೀಟರ್ ಕಡಿಮೆ ಇತ್ತಲ್ಲ. ಹಾಗಾದರೆ ಸ್ಟೂಲಿನ ಎತ್ತರವು 75 ಸೆಂಟಿಮೀಟರ್ ಇದೆ. ಒಂದು ಗ್ರಾಮ ಪಂಚಾಯಿತಿಯವರು ತಮ್ಮ ಹಳ್ಳಿಯಿಂದ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಮೊದಲ ದಿನ ಅವರು 3 ಕಿಲೋಮೀಟರ್ 460 ಮೀಟರ್ ರಸ್ತೆಯನ್ನು, 2ನೇ ದಿನ 4 ಕಿಲೋಮೀಟರ್ 540 ಮೀಟರ್ ರಸ್ತೆಯನ್ನು ನಿರ್ಮಾಣ ಮಾಡಿದರು. ಹಾಗಾದರೆ ಅವರು ನಿರ್ಮಾಣ ಮಾಡಿದ ರಸ್ತೆಯ ಉದ್ದವೆಷ್ಟು? ಮೊದಲನೇ ದಿನ ನಿರ್ಮಾಣವಾದ ರಸ್ತೆಯ ಉದ್ದ ಎಷ್ಟಿದೆ? 3 ಕಿಲೋಮೀಟರ್ 460 ಸೆಂಟಿಮೀಟರ್ ಇದೆ. 2ನೇ ದಿನ ನಿರ್ಮಾಣವಾದ ರಸ್ತೆಯ ಉದ್ದ ಎಷ್ಟಿದೆ? 4 ಕಿಲೋಮೀಟರ್ 540 ಸೆಂಟಿಮೀಟರ್ ಇದೆ. ನಾವೇನನ್ನ ಕಂಡುಹಿಡಬೇಕು? 2 ದಿನಗಳಲ್ಲಿ ಒಟ್ಟು ಗ್ರಾಮ ಪಂಚಾಯತಿಯವರು ನಿರ್ಮಾಣ ಮಾಡಿದ ರಸ್ತೆಯ ಉದ್ದವನ್ನು ಕಂಡುಹಿಡಬೇಕು. ಏನು ಮಾಡುವ? 3 ಕಿಲೋಮೀಟರ್ 460 ಸೆಂಟಿಮೀಟರ್ ಕೂಡಿಸು 4 ಕಿಲೋಮೀಟರ್ 540 ಸೆಂಟಿಮೀಟರ್ ಅನ್ನು ಕೂಡಿಸುವ. 0 × 0 0, 6 × 4 10ಕ್ಕೆ 1, ದಶಕ 1, 4 × 1 5, 5 × 5 10ಕ್ಕೆ 0, ದಶಕ 1, 1 × 3 4, 4 × 4 8. ಪಂಚಾಯಿತಿಯವರು ನಿರ್ಮಾಣ ಮಾಡಿದ ರಸ್ತೆಯ ಉದ್ದ ಎಷ್ಟು? 8 ಕಿಲೋಮೀಟರ್. ಮುಂದಿನ ಅಧ್ಯಾಯದ ಜೊತೆ ಮತ್ತೆ ಭೇಟಿಯಾಗುವ. ಥ್ಯಾಂಕ್ ಯು.